ಚಿತ್ರರಂಗದಿಂದ ನಟ ದರ್ಶನ್ ಬ್ಯಾನ್ ವಿಚಾರವಾಗಿ ಈಗೊಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಚಿತ್ರರಂಗದಿಂದ ನಟ ದರ್ಶನ್ ಬ್ಯಾನ್ ಸಾಧ್ಯತೆ. ದರ್ಶನ್ ನಿಷೇಧಿಸಲು ಮುಂದಾದ ವಾಣಿಜ್ಯ ಮಂಡಳಿ ಇಂದು ಸಂಜೆ 4ಕ್ಕೆ ಫಿಲ್ಮ್ ಚೇಂಬರ್ ಮಹತ್ವದ ಸಭೆಯನ್ನ ನಡೆಸಲಿದೆ. ದರ್ಶನ್ನ ಬ್ಯಾನ್ ಮಾಡೋ ಬಗ್ಗೆ ಈಗಾಗಲೇ ಚರ್ಚಿಸಲಾಗಿದೆ. ಬೆಂಗಳೂರಿನಲ್ಲಿ ಉಮೇಶ್ ಬಣಕಾರ್ ಈ ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಈಗಾಗಲೇ ಅಂಧರಾಗಿರುವಂತದ್ದು. ದರ್ಶನ್ ರನ್ನ ಬ್ಯಾನ್ ಮಾಡೋ ವಿಚಾರವಾಗಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಫಿಲ್ಮ್ ಚೇಂಬರ್ನಲ್ಲಿ ಸಭೆಯನ್ನ ಕರೆದಿದ್ದೇವೆ. ಕಾರ್ಯಕಾರಿ ಸಭೆಯಲ್ಲಿ ದರ್ಶನ್ ವಿಚಾರ ಮಾತುಕತೆ ಇಂದು ಸಂಜೆ ನಡೆಯುತ್ತೆ ಎಂದು ಉಮೇಶ್ ಬಣಕಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಕ್ರಮ ಕೈಗೊಳ್ಳೋ ಬಗ್ಗೆ ಈಗಾಗಲೇ ಚರ್ಚೆ ಆಗುತ್ತೆ. ಬ್ಯಾನ್ ಅನ್ನೋದು ಇಲ್ಲ, ಅಸಹಕಾರ ಮಾಡಬಹುದಾ ಅಂತ ಚರ್ಚೆ ಮಾಡ್ತೀವಿ ಎಂದು ಹೇಳಿರುವಂತದ್ದು. ಎಲ್ಲ ಅಂಗಸಂಸ್ಥೆಗಳು ಬರುತ್ತೇವೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕೀರ್ತಿ. ಕೀರ್ತಿ, ಇದೀಗ ಚಿತ್ರರಂಗದಿಂದ ನಟ ದರ್ಶನ್ ಬ್ಯಾನ್ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಕೀರ್ತಿ? ಎಸ್ ತೇಜಸ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಏಟು ಆರೋಪಿಯಾಗಿದ್ದಾರೆ. ಇದರ ಕುರಿತಾಗಿ ಸ್ಯಾಂಡಲ್ವುಡ್ ನಟ ಅಭಿಪ್ರಾಯವನ್ನು ಮೊನ್ನೆ ಅಷ್ಟೇ ತಿಳಿಸಿದ್ದಾರೆ. ರಮ್ಯಾ ಹಾಗೆ ನಟ ಚೇತನ್ ಇರ್ಬೋದು, ತಪ್ಪು ಯಾರು ಮಾಡಿದರೆ ಅವರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಹಾಗೆ ರಕ್ಷಿತಾ ಅವ್ರು ಇರ್ಬೋದು, ನಿಮ್ ಜೊತೆ ತುಂಬಾ ಮಾತಾಡಕ್ಕೆ ಇದೆ, ಬಟ್ ಇವಾಗ ಮಾತಾಡಕ್ ಆಗಲ್ಲ ಅನ್ನುವಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇನ್ನು ದರ್ಶನ್ ಅವರು ಚಿತ್ರರಂಗದಿಂದ ಬ್ಯಾನ್ ಆಗುತ್ತಾರಾ ಎಂಬ ಸುದ್ದಿ ಹರಿದಾಡ್ತಾ ಇತ್ತು. ಇವತ್ತು 4 ಗಂಟೆಗೆ ಫಿಲ್ಮ್ ಚೇಂಬರ್ ನಲ್ಲಿ ಸಭೆಯನ್ನು ಕೂಡ ಕರೆದಿದ್ದಾರೆ. ಇನ್ನು ಈ ಸಭೆಗೆ ರಾಕ್ಲೈನ್ ವೆಂಕಟೇಶ್ ಹಾಗೆ ದೊಡ್ಡಣ್ಣ ಕೂಡ ಬರ್ತಾ ಇದ್ದಾರೆ. ಇನ್ನು ದರ್ಶನ್ ಅವರ ವಿಚಾರವಾಗಿ ಇವ್ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಿ ಇವತ್ತು ನಡೆಯುವ ಸಭೆಯಲ್ಲಿ ಮಾತನಾಡ್ತಾರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ ಕೀರ್ತಿ.